ಅಂತರಪಟ ಅಂತರಪಟ. ಕಾಂತ ಕಾಂತ ಕಾಫಿ ತಗೊಂಬಾರೋ. ಕಾಂತ ಅಯ್ಯೋ ನಾನು ಇಲ್ಲಿದ್ದೀನಾ? 7 o'clock. ಇಷ್ಟು ಬೇಗ ಎದ್ದಿದ್ದೀನಾ? ಬೆಳಗ್ಗೆ ಎಷ್ಟು ಗಲಾಟೆ ಮಾಡ್ತಾರಪ್ಪ. Hello, excuse me. Where is bathroom? You are coming my house? Yeah. You are asking bathroom? Yes. Go straight to. Take a left. Okay. Thank you. ಹಿಂಗ್ ನುಗ್ತಾ ಇದೆಯಲ್ಲ, ಕ್ಯೂವಲ್ಲಿ ಬಾ. ಇಲ್ಲೆಲ್ಲ ನಿಂತ ಕಾಣಲ್ವಾ? ಟಾಯ್ಲೆಟ್ಗೂ ಕ್ಯೂನಾ? ಇಲ್ಲೆಲ್ಲ ಹಿಂಗೆ. ಬೇಗ ಬಾರಯ್ಯ. ಚಮ್ಗಿ ಹಿಂಗ್ ತಂದಿಲ್ವಾ? ಚೊಂಬ ಏನಕ್ಕೆ? ಒಳಗಡೆ ಹೋಗಿ ಗೊತ್ತಾಗುತ್ತೆ. ಎಲ್ಲಿ ಸಿಗತ್ತೆ? ಮಾರ್ಕೆಟ್ಗೆ ಹೋಗ್ತೀಯಾ? ಅಲ್ಲಿದೆ ನೋಡಿ, ತಗೊಂಡ್ ಬಾ. ಅಯ್ಯೋ ಇದೇನು ಹೀಗಿದೆ? ಇಂಡಿಯನ್ ಸ್ಟೈಲಾ? ರಾಜ್ ರಾಜ್ ಬಾಗಲ್ ತೆಗಿಯಪ್ಪ. ಇವನೇನು ಬಾತ್ರೂಮ್ಗೆ ಹೋಗ್ತಾನೋ ಅಥವಾ ಅಲ್ಲೇ ತಪಾಸ್ ಮಾಡ್ತಾನೋ ಒಂದು ಗೊತ್ತಾಗಲ್ಲ. ನೀವ್ ಸ್ವಲ್ಪ ಸುಮ್ನಿರ್ತೀರಾ? ಎಲ್ಲದಕ್ಕೂ ನನ್ನ ಮಗನ್ ಬೈಬೇಕು ಅಲ್ವಾ? ಬೈದೆ ಇನ್ನೇನು ಮಾಡಲಿ? ಆ್ಯಕ್ಚುಲಿ ತಪ್ಪಾಗಿರೋದು ಎಲ್ಲಿ ಗೊತ್ತಾ? ಬೆಡ್ರೂಮ್ಗಿಂತ ಬಾತ್ರೂಮೇ ದೊಡ್ಡದಿದೆಯಲ್ಲ ಅದು. ಇವಾಗ ಸ್ನಾನ ಎಲ್ಲಿ ಮಾಡೋದು? ಇಲ್ಲಿ ಯಾರನ್ನಾರು ಕೇಳಿದ್ರೆ ನಕ್ಬಿಡ್ತಾರೇನೋ. ಬೇರೆ ಯಾರನ್ನಾರು ಹುಡುಕ್ಬೇಕು. ಆರಾಧನವ್ರು ಸಿಕ್ಕಿದ್ರೆ ಅವ್ರನ್ನೇ ಕೇಳ್ತೀನಿ. ಡೈರೆಕ್ಟಾಗಿ ಕೇಳಿದ್ರೆ ಅವರು ನಗ್ಬೋದೇನೋ. ಅದಕ್ಕೆ ಮೊದಲು ಆಮ್ಲೆಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಆಮೇಲೆ ಸ್ನಾನ ಎಲ್ಲಿ ಮಾಡಬೇಕು ಅಂತ ಕೇಳಬೇಕು. ಏನಾಗಿದೆ ನಿನಗೆ? ನಾನು ಕೇಳಿದಾಗ ಕಾಸು ಕೊಡಲ್ಲ, ನನ್ನ ಮಗಳಿಗೆ ಕಾಸು ಕೊಡ್ತೀಯ, ಆಮೇಲೆ ಜೀವನದ ಬಗ್ಗೆ ಪಾಠ ಬೇರೆ ಹೇಳ್ತೀಯ. ಇವಾಗ ಯಾಕೆ ಮಾತಾಡ್ತಾ ಇಲ್ಲ? ಏನ್ 4 ಕಾಸು ಬರ್ತಿದ್ದಂಗೆ ಮನೇಲಿ ಜಣಜಣ ಮಾಡ್ತೀಯಾ? ಹಲೋ, ಎಕ್ಸ್ಕ್ಯೂಸ್ ಮೇ ಕಂಪ್ನಿ, ನೀನ್ ಕೊಡೋ ದುಡ್ಡಿಂದ ಏನ್ ನಾನು ಬದುಕ್ತಾ ಇಲ್ಲ? ಹೇಳು ರೇವತಿ, ನಾನು ತುಂಬಾ ಸ್ವಾಭಿಮಾನಿ ಮನುಷ್ಯ. ಇವಳು ಕೂಡ ಎಂಜಲ್ ಕಾಸಿಗೆ ನಂಬ್ಕೊಂಡು ನಾನು ಬದುಕ್ತಾ ಇಲ್ಲ.
ಇವತ್ತು ಒಂದಿನ ಇವಳ ಹತ್ರ ಮಾತಾಡ್ಬೇಡ್ರಿ, ನಿಮ್ ಕಾಲಕ್ಕೆ ಬೀಳ್ತೀನಿ. ಮಾತಾಡಕ್ಕೇನ್ ಮೂರ್ತ ನೋಡ್ಬಿಟ್ಟು ಮಾತಾಡ್ಬೇಕಾ? ಯಾಕೆ ಮಾತಾಡಬಾರ್ದು? ಇವಳು ಮದ್ವೆ ಆಗ್ಬೇಕಾಗಿರೋ ಹುಡುಗ ಆಕ್ಸಿಡೆಂಟಲ್ಲಿ ತೀರೋದಂತೆ. ಹೋಗ್ಬಿಟ್ಟಂತ? ಹೌದು ರೀ. ಇವಳು ನಂಬ್ಕೊಂಡ್ರೆ ಇನ್ನೇನಾಗುತ್ತೆ? ಗ್ವಾಟಕ್ಕೆ ರೇವತಿ, ನಾನು ಸುಳ್ಳು ಹೇಳ್ತಲ್ಲ, ಒಂದ್ಸರಿ ನೆನಪು ಮಾಡ್ಕೊ. ಇವಳಿಗೆ ಜನ್ಮ ಕೊಟ್ಟ ಅಪ್ಪ ಹೋದ. ಇವಳಿಗೆ ಬಾಳ್ ಕೊಡ್ಬೇಕು ಅಂತ ಬರ್ತಾ ಇದ್ದ ಪಾಪ ಎಳೇ ಹುಡುಗ ಹೋದ. ಅನಿಷ್ಟ ಕಣೆ, ಅನಿಷ್ಟ. ಎಲ್ಲಾ ಕೇರ್ ತಗೊಂಡಿದೀವಿ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಪೊಲೀಸರಿಗೆ ಮಾತ್ರ ಯಾವ ವಿಷಯ ಗೊತ್ತಾಗ್ಬಾರ್ದು ಆ ವಿಷಯನೇ ಗೊತ್ತಾಗ್ತಿದೆ. ಅದರಲ್ಲೂ ಆ CCTV ಫುಟೇಜ್ ಅದು ಹೇಗೆ ಪೊಲೀಸರಿಗೆ ಸಿಕ್ತು? ಅದನ್ನೇ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದೀರಾ. ನಾಳೆ ಇನ್ನೇನು ಸಿಗೋದಿದೆಯಾ ಅವ್ರ ಕೈಗೆ? ಎಲ್ಲ ಎಲ್ಲ ಒಂದ್ಸಲ ಸರಿಯಾಗಿ ಚೆಕ್ ಮಾಡ್ಕೊಂಡಿದ್ದೀರಾ? ಮೂರ್ತಿ, ಎಲ್ಲೋ ಏನೋ ತಪ್ಪಾಗ್ತಾ ಇದೆ. ನೀನ್ ಯಾಮಾರ್ತಾ ಇದೀಯಾ? ನಿನ್ ಕಾಲ್ ಕೆಳಗಿರೋ ಚಾಪೆನೋ ಇನ್ಸ್ಪೆಕ್ಟರ್ ಎಳಿತಾ ಇದ್ದಾನೆ. ಆದ್ರೆ ನೆನ್ಪಿಟ್ಕೋ, ನಾವೆಲ್ಲ ಮುಳುಗ್ತಾ ಇದ್ದೀವಿ. ಇದೆಲ್ಲ ಹೇಗಾಯ್ತು ಅನ್ನೋ ಇನ್ಫಾರ್ಮೇಶನ್ ನನಗೆ ತಕ್ಷಣಕ್ಕೆ ಬೇಕು. ಪತ್ತೆ ಮಾಡಿ. ಅವ ಅಲ್ಲಿ ನಿಮ್ಮ ಚೇಂಬರಲ್ಲೂ ಪೊಲೀಸ್ ಅವರಿದ್ದಾರೆ. ರಾಮ್. ಹಾಂ ಸರ್. ಸ್ವಲ್ಪ ನಿನ್ನ ಫೋನ್ ಯೂಸ್ ಮಾಡ್ಬೋದಾ? ಹಾಂ ಶೂರ್ ಸರ್. ಹಲೋ. ಹಲೋ ಮಹೇಶ, ನಾನು. ಏನ್ ಸರ್ ನೀವು ಒಂದೊಂದು ನಂಬರಿಂದ ಒಂದೊಂದ್ಸರಿ ಫೋನ್ ಮಾಡ್ತಿರಲ್ಲ ಸರ್? ಕೇಳಿಸ್ಕೊ, ನಮ್ಮ ಮ್ಯಾನೇಜರ್ ಮಗನ ಪರಿಸ್ಥಿತಿ ಕ್ರಿಟಿಕಲ್ ಆಗ್ತಾ ಇದೆ. ಅವನು ಏನೇ ಹೇಳಿದ್ರು ಅವನು ವಠಾರದಿಂದ ಹೊರಗಡೆ ಹೋಗಬಾರ್ದು. ನೀನು ಹಾಗೆ ನೋಡ್ಕೋಬೇಕು. ಅಯ್ಯಯ್ಯೋ, ಏನು ತಲೆ ಕೆಡಿಸ್ಕೊಬಿಡಿ ಸರ್, ನಾನು ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಲ್ಲ ಸರ್. ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ. ಆ ಹುಡುಗ ತುಂಬ ಡೆಲಿಕೇಟು ಸರ್. ಖರ್ಚು ಒಂದು ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಅಂದರೆ ನನಗೇನು ತೊಂದರೆ ಇಲ್ಲ ಸರ್, ನಿಮಗೆ ತುಂಬ ಕಾಸ್ಟ್ಲಿ ಅಂತ ಅಷ್ಟೇ. ದುಡ್ಡಿನ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಾನು ವ್ಯವಸ್ಥೆ ಮಾಡ್ತೀನಿ. ಸರ್ ನೀವು ತುಂಬಾ ದೊಡ್ಡ ಮನುಷ್ಯ ಸರ್. ನಾನು ಕೇಳಕ್ಕಿನ್ನ ಮೊದಲೇ ನೀವು ಹೂ ಅಂದ್ಬಿಡ್ತೀರಾ. ನಾನೇನು ದುಡ್ಡು ಬೇಕು ಅಂತ ಕೇಳ್ತಾ ಇರಲಿಲ್ಲ ಸರ್. ಮನುಷ್ಯರಿಗೆ ಹೆಲ್ಪ್ ಮಾಡ್ಬೇಕಲ್ವಾ ಸರ್. ಜಗತ್ತಲ್ಲಿ ದುಡ್ಡೇ ದೊಡ್ಡಪ್ಪ ಅಂತ ಉಳ್ದವ್ರು ತಿಳ್ಕೊಂಡಿರ್ಬೋದು, ಆದ್ರೆ ನಾನಲ್ಲ. ಹಲೋ ಹಲೋ ಹಲೋ, ಕಟ್ಟೆ ಮಾಡ್ಬಿಟ್ಟವ್ರೆ. ಏನ್ ಗಲಾಟೆ ಮಾಡಿದಾರಂತ ಮಾತ್ರ ಗೊತ್ತಾಗ್ತಲ್ವಲ್ಲ. ಏನ್ ಮಾಡ್ಕೊಂಡ್ರೆ ನನಗೇನು ಮಹೇಶ, ನಿನ್ನ ಅದೃಷ್ಟ ಕುಲಾಯಿಸ್ತು ಕಣ. ಆರಾಧನಾ, ಕೋಪ ಎಲ್ಲ ಕಮ್ಮಿ ಆದ್ಮೇಲೆ
ಇಬ್ರು ಸೇರಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ಬೋದು ಅಂತ ಅನ್ಸದ ಮೇಲೆ ನನಗೆ ಮೆಸೇಜ್ ಮಾಡು, ಕಾಯ್ತಾ ಇರ್ತೀನಿ. ನನಗೆ ಆಸ್ತಿ ಅಂತ ಇರೋದು ಇದೊಂದೇ ಆರಾಧನೆ. ಇದರಿಂದ ನನಗೇನು ಉಪಯೋಗ ಇಲ್ಲ. ಇದರಿಂದ ನಿನಗೇನಾದ್ರೂ ಉಪಯೋಗ ಆದ್ರೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ನನ್ಗಿನ್ ಯಾರೇ ಇದಾರ ಆರಾಧನಾ? ಅಪ್ಪ ಎಲ್ಲ ಅಮ್ಮ ಇಲ್ಲ. ನನ್ನೋರಂತ ಸದ್ಯಕ್ಕಿರೋದು ನೀನ್ ಒಬ್ಳೆ. ನಾನು ನೀನು ಸೇರಿ ಒಂದು ಹೊಸ ಬದುಕಿಗೆ ಬೆಳಕಾಗೋ ದೀಪ ಹಚ್ತೀವಿ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನಾನೇ ನಿನ್ ಜೊತೆಗೆ ಬೆಂಕಿ ಹಚ್ತಿದ್ದೀನಿ. ಇಂಥ ದೌರ್ಭಾಗ್ಯ ಬರುತ್ತೆ ಅಂತ ನನ್ನ ಕನಸಲ್ಲೂ ಎಣಿಸಿರ್ಲಿಲ್ಲ. ನಿಂಗೆ ಗೊತ್ತಾ ರವಿ, ಹೆಣ್ಮಕ್ಳಿಗೆ ಚಿತೆಗೆ ಬೆಂಕಿ ಹಚ್ಚೋಕ್ ಬಿಡಲ್ಲ. ಯಾಕಂದ್ರೆ ಹೆಣ್ಮಕ್ಳು ಮನ್ಸು ಸೂಕ್ಷ್ಮ ಅಂತ. ಇವತ್ತು ನಿನ್ ಜೊತೆಗೆ ಬೆಂಕಿ ಹಚ್ಚೋದಕ್ಕೆ ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಸರಿ ಹೋಯ್ತು ಬಿಡು, ನಾನೇ ಅರ್ಧ ಸತ್ತು ಹೋಗಿದ್ದೀನಿ. ಇನ್ ಸೂಕ್ಷ್ಮ ಎಲ್ಲಿ? ಚಿತೆಗ್ ನನ್ ಕೈಯಿಂದಲೇ ಬೆಂಕಿ ಹಚ್ತಿದ್ದೀನಿ. ಇನ್ನೊಂದ್ಸರಿ ಜನ್ಮ ಅಂತಿದ್ರೆ ಅರ್ಧ ಆಯಸ್ ಕೇಳ್ಕೊಂಡ್ ಬರ್ಬೇಡ. ಹುಟ್ಸು ಆಗಿದ್ರೆ 100 ವರ್ಷ ಕೊಟ್ಟೆ ಹುಟ್ಸು ಅಂತ ದೇವ್ರ ಹತ್ರ ಜಗಳ ಮಾಡು. ಅಲ್ಪ ಆಯಸ್ಸಲ್ಲಿ ಬರೀ ನೀನೊಬ್ಬ ಸಾಯ್ಲಿಲ್ಲ ರವಿ, ನನ್ನನ್ನು ಅರ್ಥ ಕೊಂದ್ಬಿಟ್ಟೆ. ಇಂಥ ಟೈಮಲ್ಲಿ ನಿಂಗೆ ಕುಟುಂಬ ಇಲ್ದೇ ಇರೋದೇ ಒಳ್ಳೇದಾಯ್ತು. ಕುಟುಂಬ ಅಂತ ಇದ್ದಿದ್ರೆ ದೇವ್ರಂತ ಮನುಷ್ಯನ ಕಳ್ಕೊಂಡ್ವಲ್ಲ ಅಂತ ಇವತ್ತು ಸತ್ತಿರೋರು. ಇವ್ರ ಮಗನೇ ಆಕ್ಸಿಡೆಂಟ್ ಮಾಡ್ಸಾಯಿಸಿದ್ದು, ಇವಾಗ ಬೆಂಕಿ ಇಡಕ್ ಬಂದವ್ರ. ನಿನ್ನ ಮಗನೇ ನನ್ನ ಸಾಯಿಸಿದ್ದು.